ದ ಡೆವಿಲ. ಈ ಮೂವಿದೊಂದು ಅಫಿಷಿಯಲ್ ಟ್ರೈಲರ್ ಆಲ್ರೆಡಿ ನಾ ರಿವ್ಯೂ ಮಾಡಿದನು. ಒಂದು ಡೀಟೇಲ್ ಆಗಿ ರಿವ್ಯೂ ಮಾಡಿರಿ ಅಂತ ಕೇಳಿದ್ದಕ್ಕೆ ಈಗ ಒಂದು ಡೀಟೇಲ್ ರಿವ್ಯೂನ ಮಾಡೋಣ. ಫಸ್ಟ್ ಆಫ್ ಆಲ್ ನಾ ಹೇಳಿಬಿಡ್ತಾನು, ನಮ್ಮ ಕನ್ನಡ ರಿವ್ಯೂವರ್ಸ್ ಒಳಗೆ ಭಾಳಷ್ಟು ಜನನ ನೋಡಿದ್ರೆ ಒಂದು ಏನು ಪಾಸಿಟಿವ್ ರಿಯಾಕ್ಷನ್ನ ಕೊಡತ್ತಿಲ್ಲ. ಅಂದ್ರೆ ಈ ಮೂವಿ ಕುರಿತಂತೆ ಅವ್ರಿಗೆ ಏನರ ಡಿಸಪಾಯಿಂಟ್ಮೆಂಟ್ ಆಯಿತು, ಏನು ಬೇರೆ ಏನರ ಆಯಿತು ಅಂತೇಳಿ ಗೊತ್ತಾಗಲಿಲ್ಲ. ಬಟ್ ಒಂದಷ್ಟು ಜನನ ಬಿಟ್ರೆ ಉಳ್ಕಿದವ್ರನ್ನೆಲ್ಲ ನೋಡ್ರೆ ಒಂಥರ ಒಂದು ಆಲಸ್ಯತನವಾಗಿ ರಿವ್ಯೂನ ಮಾಡಿದ್ದಾರೆ. ಅಂದ್ರೆ ಏನು ಗೊತ್ತಿಲ್ಲ, ನಮ್ಮ ಡಿ ಬಾಸ್ ಅವರು ಅಭಿಮಾನಿಗಳ್ನ ಇದು ಮಾಡಬೇಕು ಅಂತೋ ಏನು ಡಿ ಬಾಸ್ ಮೂವಿ ಅಂತೋ ಏನು ಗೊತ್ತಿಲ್ಲ. ಬಟ್ ಅವರು ಒಂಥರ ಅನಿಸಿದ್ದ ನನಗೆ ಹೇಳ್ಯಾನ. ಆನಂತರ ಇನ್ನು ಮೂವಿ ವಿಚಾರಕ್ಕೆ ಬರ್ತಾನೋ, ಅಲ್ಟಿಮೇಟ್ ಟ್ರೈಲರ್ ಅಂತೇಳಿ ನನಗನ್ನಿಸ್ತು. ಇವು ಯಾರದನ್ನ ಏನು ಬೇರೆದವ್ರದ್ದು ಏನು ಹೇಳೋದಿಲ್ಲ, ನನಗೆ ಏನು ಅನಿಸ್ಲ ಅದನ್ನು ನಾ ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ತೇನೆ. ಫಸ್ಟ್ನೇಕ ಏನು ಒಂದು ಟ್ರೈಲರ್ ಐತಂದ್ರೆ ಸಿಂಪಲ್ಲಾಗಿ ನೋಡ್ಬೇಕಾದ್ರೆ ನಾವು ಒಂದು ಡಿ ಬಾಸ್ ಅವರ ಅಂದ್ರೆ ದರ್ಶನ್ ಅವ್ರ ಕುರಿತಂತನ ಒಂದು ಹೋಲ್ ಸ್ಟೋರಿಯನ್ನು ಇದನ್ನು ಮಾಡ್ಕೊಂಡು ಹೋಗ್ಯಾರು ಬಿಲ್ಡ. ಅಂದ್ರೆ ದರ್ಶನ್ ಅವ್ರ ಲಕ್ಸುರಿಯಸ್ ಲೈಫ, ಆನಂತರ ಒಂದು ರಾಜಕೀಯಕ್ಕೆ ಒಂದು ಕಾಲು ಹಿಡಿದು, ಆನಂತರ ಒಂದಷ್ಟು ಕ್ಯಾಪ್ಸೂಲ್ಗಳು ಅಂದ್ರೆ ಗುಳಿಗೆಗಳನ್ನು ನೋಡ್ತೇವೆ ನಾವು. ಇದ್ರ ರಿಲೇಟೆಡ್ಡು ಪಕ್ಕಾ ಮೂವಿಗಳಿಗೆ ಏನಾರ ಇರ್ತೈತಿ. ಅಂದ್ರೆ ಭಾಳಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳನ್ನು ಈ ಒಂದು ಮೂವಿ ಒಳಗೊಂಡಿರ್ತೈತಿ. ಅಂದ್ರೆ ನಾವು ಇದ್ರೊಳಗೆ ರೌಡಿಸಮ್ ಇಂದ ಹಿಡಿದ ಒಂದು ಸಾದಾ ಕಾಮನ್ ಮ್ಯಾನ್ ಮಟನು ನಮ್ಮ ಡಿ ಬಾಸ್ ಅವರನ್ನು ನೋಡೋ ಚಾನ್ಸ ಭಾಳ ಐತಿ. ಆನಂತರ ಓವರಾಲ್ ಆಗಿ ಮೂವಿ ನೋಡ್ಕಸ ನನ್ನ ಕಡೆಯಿಂದ ಈ ಒಂದು ಮೂವಿಗೆ ಸ್ಟಾರನ್ನು 5 ಸ್ಟಾರ್ಗೆ 5 ಸ್ಟಾರ್ನ ಕೊಡ್ತಾನೆ ನಾನು. ಕಾರಣ ಟ್ರೈಲರಾಗ ಯೂಸ್ ಮಾಡಿದಂಥ ಪ್ರತಿಯೊಂದು ಹೇರು ಕೂಡ ಅಂದ್ರೆ BGM ಆಗಲಿ, ಆನಂತರ ಕ್ಯಾರೆಕ್ಟರ್ ಡಿಸೈನ್ಗಳಾಗಲಿ ಎಲ್ಲ ಕೂಡ ಪರ್ಫೆಕ್ಟ್ ಲೆವೆಲ್ ಒಳಗಿದ್ದು ಅಂತ ನನಗನ್ನಿಸ್ತು. ಆನಂತರ ನಮ್ಮ ಪ್ರಕಾಶ್ ವೀರ್ ಅವರ ಒಂದು ಡೈರೆಕ್ಷನ್ ಆಗಲಿ ರಿಟರ್ನ್ ಆಗಲಿ ಅಲ್ಟಿಮೇಟ್ ಲೆವೆಲ್ ಒಳಗಿತ್ತು. ಆನಂತರ ಈ ಒಂದು ಮೂವಿಯನ್ನು ಪ್ರೊಡ್ಯೂಸ್ ಮಾಡಿದ್ದ ಜಯಮ್ಮ, ಆನಂತರ ಸರಿಗಮ ಅವರ. ಅಂದ್ರೆ ಟೋಟಲಾಗಿ ಹೇಳೋದಾದ್ರೆ ಮೂವಿ ತನ್ನ ಹೋಪನ್ನು ಎಷ್ಟು ಇಟ್ಟಿಲ್ಲ ಅದಕ್ಕಿಂತ ಹೆವಿಯಾಗಿ ಹೊಂಟೈತಿ, ಅದನಂತರ ಪಕ್ಕ ಐತಿ. ಆನಂತರ ಡಿ ಬಾಸ್ ಅವರಿಗೆ ಒಂದು ಭಾಳಷ್ಟು ರೀತಿಯ ತೊಂದರೆಗಳಾದರೂ ಕೂಡ ಈ ಒಂದು ಮೂವಿಯನ್ನು ಭಾಳಷ್ಟು ಡೆಡಿಕೇಟಾಗಿ ತೆಗೆದ ಕಸ ಒಂದು ಬಹಳಷ್ಟು ರೀತಿಯ ತಮ್ಮ ಇದನ್ನು ಕೊಟ್ಟಾರಂತೇಳಿ ನನಗನ್ನಿಸ್ತು. ಅಂದ್ರೆ ತಮಗೆ ಏನು 100% ಕೊಡಬೇಕಿತ್ತಲ್ಲ ಅದನ್ನು 101% ಕೊಟ್ಟಾರಂತೇಳಿ ನನಗನ್ನಿಸ್ತಾ. ಆನಂತರ ಈಗ 2 ವರ್ಷದಿಂದ ನಾವು ಕಾಟೇರ ಮೂವಿ ನೋಡಿದ್ದು. ಅದಾದ ಬಳಿಕ ಡಿ ಬಾಸ್ ಅವ್ರ ಫ್ಯಾನ್ಸ್ಗಳು ಬಹಳಷ್ಟು ದಿನ ವೇಟ್ ಮಾಡತ್ತಿರು. ಅವರ ವೇಟಿಗೆಲ್ಲ ಬ್ರೇಕ್ ಆಗುವಂಥ ಒಂದು ಡೆವಿಲ್ ಮೂವಿ ರಿಲೀಸ್ ಆಗೋದೈತಿ. ಅದು ಡಿಸೆಂಬರ್ 12ನೇ ತಾರೀಕಿಂದ 11ನೇ ತಾರೀಕು ಇದಾಯ್ತು. ಈಗ ಡಿಸೆಂಬರ್ 11ನೇ ತಾರೀಕು ಒಂದು ಟೋಟಲಾಗಿ ಹೇಳ್ಬೇಕಂದ್ರೆ ಮೂವಿ ರಿಲೀಸ್ ಆಗೋದೈತಿ. ಒಟ್ಟು ಮೂವಿ ಟ್ರೈಲರ್ ನೋಡಿದ್ಬೇಕಾರ್ತಾಯ್ತು, ಒಂದು ಲಕ್ಸುರಿಯಸ್ ಲೈಫನ್ನು ಲೀಡ್ ಮಾಡುವಂಥ ಒಬ್ಬ ವ್ಯಕ್ತಿ. ಆನಂತರ ಅವ ಯಾವ ರೀತಿಯಾಗಿ ಒಂದಷ್ಟು ರಾಜಕೀಯಕ್ಕೆ ಬರ್ತಾನೋ, ಆನಂತರ ಯಾವ ವಿಲನ್ಗಳನ್ನು ಎದುರು ಹಾಕೋತಾನೋ. ಅಂದ್ರೆ ಟೋಟಲಾಗಿ ಇದೇ ರೀತಿಯ ಕಾನ್ಸೆಪ್ಟನ್ನು ಮೂವಿಯಾಗಿ ನೋಡೋ ಚಾನ್ಸ ಭಾಳ ಐತಿ. ಆನಂತರ ಈತನಿಗೆ ಇರುವಂಥ ಒಂದಷ್ಟು ಪಾಸಿಟಿವ್ ಪಾಯಿಂಟ್ಗಳೇನ, ಆನಂತರ ನೆಗೆಟಿವ್ ಪಾಯಿಂಟ್ಗಳೇನ. ಅಂದ್ರೆ ಒಂದಷ್ಟು ಡೈಲಾಗ್ ಕೇಳ್ತೇವೆ ನಾವು, ಈತ ಡ್ರಿಂಕ್ಸ್ ಮಾಡಿದಾಗ ಬೇರೆ ಥರ ಕಾಣುವ. ಅಂದ್ರೆ ಈ ಥರ ಒಂದು ಏನರ ಚೇಂಜಸ್ಸನ್ನು ತಾನು ಮಾಡ್ಕೋತಿರ್ಬೋದು, ಅದು ಆತನಿಗೆ ಗುರುತಿರ್ಬೋದು. ಬಟ್ ಒಂದು ಚೇಂಜಸ್ಸನ್ನು ನೋಡ್ತೇವೆ ನಾವು. ಆನಂತರ ಒಂದು ರೀತಿ ಹೋಗಿ ನೋಡಿದಾದ್ರೆ ಒಂದಷ್ಟು ಲೇಡೀಸ್ ಕುರಿತಂತೆ ಭಾಳಷ್ಟು ರೀತಿಯ ನೀವು ಅಂದ್ರೆ ಅದು ಮೂವಿ ಒಳಗೆ ಯಾವ ರೀತಿಯಾಗಿರ್ತದೆ ಅಂತೇಳಿ ಇದನ್ನು ಮಾಡೋಣ. ಅಂದ್ರೆ ಒಂಚೂರು ಬಹಳಷ್ಟು ಲಕ್ಸುರಿಯಸ್ ಇದ್ದ ಕಾರಣಕ್ಕೆ ಒಂಥರ ಬೇರೆ ಕ್ಯಾರೆಕ್ಟರ್ನ ನಾವು ಡಿ ಬಾಸ್ ಅವ್ರದ ಈ ಒಂದು ಮೂವಿ ನೋಡ್ತೇವೆ. ಆಫ್ಟರ್ ನನಗನ್ನಿಸ್ತೇನೆಂದ್ರೆ ನವಗ್ರಹ ಮೂವಿ ನಂತರ ಈ ಥರ ಒಂದು ಲುಕ್ ಆಗಲಿ, ಈ ಥರ ಒಂದು ಏನು ಡೈಲಾಗ್ ಡೆಲಿವರಿ ಆಗಲಿ ನಮ್ಮ ಡಿ ಬಾಸ್ ಅವ್ರದ್ದು ಎದುರು ನೋಡಿರ್ಕಿಲ್ಲ ನಾವು. ಆಬ್ವಿಯಸ್ಲಿ ನಮ್ಮ ದ ಡೆವಿಲ್ ಮೂವಿ ಒಳಗೆ ಅದನ್ನೆಲ್ಲ ನೋಡೋ ಚಾನ್ಸ ಭಾಳ ಐತಿ. ಇದಾಗಿದ್ದ ನಮ್ಮ ದ ಡೆವಿಲ್ ಮೂವಿದೊಂದು ಅಫಿಷಿಯಲ್ ಟ್ರೈಲರ್ ಫುಲ್ ರಿವ್ಯೂ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಲೈಕ್ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ.